ಓಕೆ, ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮೆಲ್ಲ ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಯಿಂದ, ಅಂದರೆ ಗಣೇಶಕ್ಕೆ ಸಂಬಂಧಪಟ್ಟ ಕಡೆಯಿಂದ, ಅಂದರೆ ದೀಪ್ತಿ ಬಸವನಗುಡಿ ಬೆಂಗಳೂರು ಭಾಳ ಗಣೇಶ ಇಲ್ಲಿ, ವೈದೇಹಿ ಜಯನಗರ ಬೆಂಗಳೂರು ಅಲ್ಲಿಂದ ಲೈವಲ್ಲಿದ್ದಾರೆ. ದಿನೇಶ್ ಸೌತಡ್ಕ ಗಣಪತಿ ಅನೇಕರಿಗೆ ಅಲ್ಲಿಗೆ ಹೋಗಬೇಕು ಅಂತ ಭಾಳ ಆಸೆ ಇರುತ್ತೆ. ಹೋಗದೇ ಇದ್ದವರು ಇವತ್ತು ನೋಡ್ಬೋದು, ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ನನಗೆ ಗಂಟೆ ಗಣಪತಿ ಅಂತಲೂ ಕರೀತಾರೆ. ಹೌದು, ಮೈಲಾರಿ ಬೆಳಗಾವಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಓಕೆ ಒಂದು ಸದ್ಯಕ್ಕೆ ಹಬ್ಬದ ತಯಾರಿ ಮತ್ತು ಸಂಭ್ರಮ ಸಡಗರ ಇಡೀ ರಾಜ್ಯದಲ್ಲಿ ಯಾವ ರೀತಿ ಮನೆ ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದಾನೇ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ. ಸರತಿ ಸಾಲಲ್ಲಿ ನಿಂತು ಭಕ್ತರು ಸಿದ್ಧಿವಿನಾಯಕನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಗಣಪತಿ ಅಂದ ತಕ್ಷಣ ದೊಡ್ಡ ಗಣಪತಿ ದೇವಸ್ಥಾನ ನೆನಪಾಗುತ್ತೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ವಿಘ್ನ ನಿವಾರಕನಿಗೆ ನಾಣ್ಯಗಳಿಂದ ಅಭಿಷೇಕಗಳನ್ನು ಮಾಡಿದ್ದಾರೆ. ಇವತ್ತಲ್ಲಿ ಅಭಿಷೇಕದ ಬಳಿಕ ದೇವರಿಗೆ ಬೆಳ್ಳಿಯಿಂದ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಸಂಪೂರ್ಣ ಬೆಳ್ಳಿಮಯ ಗಣಪತಿ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇವತ್ತಿನ ವಿಶೇಷ ಇದು ನೋಡಿ. ಮನೆಯಲ್ಲಿ ಕುಳಿತಿರುವ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ನೇರವಾಗಿ ದೊಡ್ಡ ಗಣಪತಿ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ಹೀಗೆ ಇವತ್ತು 10 ಹಲವು ವಿಶೇಷ ಪ್ರಸಿದ್ಧ ಕ್ಷೇತ್ರಗಳ ಗಣಪತಿ ದರ್ಶನ ನಿಮಗಾಗುತ್ತೆ. ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಈಗ ಸಿದ್ಧಿವಿನಾಯಕ ದೊಡ್ಡ ಗಣಪತಿ ದರ್ಶನ ಭಾಗ್ಯ. ವಿಶೇಷವಾಗಿ ಬೆಳ್ಳಿ ಅಲಂಕಾರವನ್ನು ಮಾಡಲಾಗಿದೆ. ಮೋದಕಗಳ ಹಾರ. ಗಣಪತಿಗೆ ಅಲಂಕಾರ ಪ್ರಿಯ, ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿರೋದನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜಯನಗರದಲ್ಲಿಯೂ ಕೂಡ ಗಣೇಶ ದೇವಸ್ಥಾನದಲ್ಲಿ ಹಲವು ಪುಷ್ಪಗಳಿಂದ ಇಡೀ ದೇವಸ್ಥಾನವನ್ನು ಯಾವ ರೀತಿ ಅಲಂಕಾರಗೊಳಿಸಲಾಗಿದೆ. ಎಲ್ಲ ಗಣೇಶ ದೇವಸ್ಥಾನಗಳು ಇವತ್ತು ಆಕರ್ಷಣೀಯ ಕೇಂದ್ರ ಬಿಂದು. ದೊಡ್ಡ ಗಣಪತಿ ದೇವಸ್ಥಾನ ಕೈ ಬೀಸಿ ಕರೀತಾ ಇದೆ. ಜಯನಗರ ಗಣಪತಿ ದೇವಸ್ಥಾನವೂ ಕೂಡ ಅಷ್ಟೇ ವಿಶೇಷವಾಗಿ ಅಲಂಕಾರಗೊಂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾತಃ ಕಾಲದಿಂದನೇ ಇವತ್ತು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಗಣಪತಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬೆಂಗಳೂರಿನ ಅನೇಕ ಗಣಪತಿ ದೇವಸ್ಥಾನಗಳು, ಈಗ ಬೆಳಗಾವಿಯಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗಣಪತಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಇಡೀ ರಾಜ್ಯದಲ್ಲಿ ಅದೇ ರೀತಿಯ ಸಂಭ್ರಮ ಮನೆ ಮಾಡಿರುತ್ತೆ. ಬೆಳಗಾವಿಯಲ್ಲಿ ಮನೆಗಳಿಗೆ ಗಣಪತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಗಣಪತಿಯನ್ನು ತೆಗೆದುಕೊಂಡು ಹೋಗ್ತಾರಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಓಕೆ, ಒನ್ಸ್ ಅಗೇನ್ ದೀಪ್ತಿ, ವೈದೇಹಿ, ದಿನೇಶ್, ಮೈಲಾರಿ. ಮೊದಲಿಗೆ ಸೌತಡ್ಕ ಹೋಗೋಣ. ಸೌತಡ್ಕ ಗಣಪತಿ ದಿನೇಶ್ ಯಾವ ರೀತಿ ಇದೆ ಸಂಭ್ರಮ? ಅಲ್ಲಿ ಗಂಟೆ ಗಣಪತಿಯಿಂದಲೂ ಕೂಡ ಕರೀತಾರೆ. ಆಮೇಲೆ ಬಯಲು ಗಣಪತಿ, ಆಮೇಲೆ ಅಲ್ಲಿ ಬಂದಿರುವಂಥ ಗಂಟೆಗಳನ್ನು ಆಮೇಲೆ ಅದನ್ನು ವಿಲೇವಾರಿ ಮಾಡ್ತಾರೆ, ಗಂಟೆ ಕಟ್ಟಿ ಹೋಗುವಂಥದ್ದು. ಎಸ್, ಅದರ ವಿಶೇಷತೆ ಮತ್ತು ಹೇಗಿದೆ ಅಲ್ಲಿಯ ಸದ್ಯದ ಸಂಭ್ರಮ ದಿನೇಶ್? ಹೌದು, ಅಂದರೆ ನಾಡಿನೆಲ್ಲೆಡೆ ಇವತ್ತು ಗಣೇಶ ಚತುರ್ಥಿಯನ್ನು ವಿಶೇಷವಾಗಿ ಇದ್ದಾರೆ. ನಾನೀಗ ವಿಶೇಷವಾದಂತಹ ಗಣಪತಿ ಟೆಂಪಲ್ನಲ್ಲಿದ್ದೇನೆ. ಇದು ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಅಂದರೆ ಬೇರೆ ಕಡೆಯಲ್ಲಿ ಒಂದು ಆಲಯ ಇರುತ್ತೆ ದೇವಸ್ಥಾನಗಳಿಗೆ, ಆದರೆ ಸೌತಡ್ಕ ಗಣಪತಿ ಏನಿದೆ ಇದು ಬಯಲು ಆಲಯ. ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ಆಲಯ ಇಲ್ಲ, ಪ್ರಕೃತಿಯ ಮಧ್ಯೆ ಗಣೇಶನನ್ನು ಪೂಜಿಸಲಾಗುತ್ತೆ. ಇವತ್ತು ಕೂಡ ಬೆಳಗಿನಿಂದಲೂ ಕೂಡ ಸಾವಿರಾರು ಭಕ್ತರು ಸೌತಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಭಕ್ತರು ಸರತಿ ಸಾಲಿನಿಂದ ಬಂದು ಇಲ್ಲಿ ತಮ್ಮ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ ಕರಾವಳಿ ಮಾತ್ರ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಸೌತಡ್ಕ ಕ್ಷೇತ್ರಕ್ಕೆ ಬಂದು ತಮ್ಮ ಪೂಜೆಯನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಸಾವಿರಾರು ಭಕ್ತರು ಇವತ್ತು ಬೆಳಗ್ಗಿನಿಂದಲೇ ಬರ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ಬಂದು ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಅನ್ನುವಂಥದ್ದು ಕರಾವಳಿ ಮಾತ್ರ ಅಲ್ಲದೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಬಹಳಷ್ಟು ಹೆಸರುವಾಸಿಯಾದಂಥ ಕ್ಷೇತ್ರ. ಹೀಗಾಗಿ ಇಲ್ಲಿಗೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಬರ್ತಾ ಇದ್ದಾರೆ. ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಸೌತಡ್ಕ ಅನ್ನುವಂಥದ್ದು ಹೆಸರೇ ಒಂದು ರೀತಿಯಲ್ಲಿ ವಿಶೇಷವಾಗಿರುವಂಥ ಹೆಸರು. ಯಾಕಂದರೆ ಸೌತೆಕಾಯಿ ಅಂದರೆ ಈ ಭಾಗದಲ್ಲಿ ಹೆಚ್ಚು ಹೇರಳವಾಗಿ ಸೌತೆಕಾಯಿಯನ್ನು ಬೆಳೆತಿದ್ದ ಕಾರಣವಾಗಿ ಸೌತಡ್ಕ ಅನ್ನುವಂಥ ಹೆಸರು ಬಂತು ಅಂತ ಹೇಳಲಾಗ್ತಿದೆ. ಮತ್ತೊಂದು ಸೌತೆಯನ್ನು ಗೋಪಾಲ
ಧರ್ಮಪಾಲಕರು ಸಮರ್ಪಿಸಿದ ಕಾರಣವಾಗಿ ಸೌತಡ್ಕ ಹೆಸರು ಬಂತು ಕೂಡ ಹೇಳಲಾಗ್ತದೆ. ಒಟ್ಟಿನಲ್ಲಿ ಸೌತಡ್ಕ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂಥದ್ದು. ನಮ್ಮ ಜೊತೆ ಅರ್ಚಕರು ಈಗ ಪೂಜೆ ಸಲ್ಲಿಸ್ತಾ ಇರುವಂಥದ್ದು ನೋಡ್ಬೋದು. ಸಾಕಷ್ಟು ಭಕ್ತರು ಅಂದರೆ ಸರತಿ ಸಾಲಿನಲ್ಲಿ ಬಂದು ಭಕ್ತರು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನೀವೀಗ ಈ ಗಣಪತಿ ಮೂರ್ತಿಯನ್ನು ಕೂಡ ನೋಡ್ಬೋದು. ಇವತ್ತು ವಿಶೇಷವಾಗಿ ಸೌತಡ್ಕ ಗಣಪತಿಗೆ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು, ಚಿನ್ನದ ಕವಚವನ್ನು ಕೂಡ ಗಣಪತಿಗೆ ಅಲಂಕಾರ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಏನು ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಅನ್ನುವಂಥದ್ದು ಕರಾವಳಿ ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಅಂದರೆ ಧರ್ಮಸ್ಥಳಕ್ಕೆ ಬಂದವರು ಕೂಡ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಮತ್ತು ಈ ಕ್ಷೇತ್ರ ಅನ್ನುವಂಥದ್ದು ಮತ್ತೊಂದು ವಿಶೇಷ ಅಂದರೆ ಪ್ರಕೃತಿಯ ಮಧ್ಯೆ, ಇಡೀ ಪ್ರಕೃತಿಯ ಮಧ್ಯೆ ಇದನ್ನು ಆಚರಿಸ್ತಾರೆ. ಪ್ರಕೃತಿಯ ನಡುವೆ ಈ ದೇವಸ್ಥಾನ ಇರುವ ಕಾರಣವಾಗಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಜೊತೆಗೆ ಇವತ್ತು ಗಣೇಶನ ಹಬ್ಬವಾಗಿ ಗಣೇಶನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ದೇವರನ್ನ ಪ್ರಾರ್ಥಿಸ್ತಾ ಇರುವಂಥದ್ದು. ಎಸ್, ಥ್ಯಾಂಕ್ ಯು ದಿನೇಶ್. ಸೌತಡ್ಕ ಗಣಪತಿ ಸಾಧಾರಣವಾಗಿ ಧರ್ಮಸ್ಥಳ ತುಂಬ ಜನರಿಗೆ ಅದು ಬಯಲು ಗಣಪತಿ, ಬಹಳ ಅದ್ಭುತವಾಗಿರುವಂಥ ಬಯಲು ಗಣಪತಿ. ಅಲ್ಲಿ ಅಂದರೆ ನಿಮಗೆ ಗುಡಿ ಗೋಪುರ ಏನು ಇರೋದಿಲ್ಲ, ಅಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಹೌದೌದು, ಬಹಳ ಅದ್ಭುತವಾಗಿರುತ್ತೆ. ಆಮೇಲೆ ಅದು ನೀವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಹೋಗೋರು ಹೋಗ್ತಾರೆ. ಆಮೇಲೆ ಕರಾವಳಿ ಭಾಗದಲ್ಲಿ ಒಂದು 6 ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ. ಅಂದ್ರೆ ಕಾಸರಗೋಡಿಂದ ಶುರು ಆಗುತ್ತೆ. ಮಧುರ್ ಗಣಪತಿ, ಅದು ಹಾಡೇ ಇದೆ, ಮಧುರ್ ಗಣಪತಿ ಶರವ್ ಗಣಪತಿ ಕುಂಬಾಶಿ ಗಣಪತಿ ಶರಣಂ, ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ. ಅಂದ್ರೆ ನಿಮಗೆ ಈ ಹಟ್ಟಿ ಅಂಗಡಿ ಗಣಪತಿ, ಇಡುಗುಂಜಿ ಗಣಪತಿ ಮತ್ತು ಗೋಕರ್ಣ ಗಣಪತಿ ಇದೆಯಲ್ಲ, ಅದು ದ್ವಿಭುಜ ಗಣಪತಿ. ಅಂದ್ರೆ ಎಲ್ಲಾ ಕಡೆ ಚತುರ್ಭುಜ ಇರುತ್ತೆ ಗಣಪತಿ, ದ್ವಿಭುಜ ಗಣಪತಿ. ನೀವು ಗೋಕರ್ಣ, ಫೈನಲ್ ಗೋಕರ್ಣದಲ್ಲಿ ನೀವು ಹೋಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗರ್ಭಗುಡಿ ಒಳಗೆ ಹೋಗೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ನೀವೇ ಅಭಿಷೇಕ ಮಾಡ್ಬೋದು, ನೀವೇ ಬಿಲಪತ್ರ ಹಾಕ್ಬೋದು, ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಭಾಳ ಅದ್ಭುತವಾಗಿರುವಂಥ ಗಣಪತಿ. ಸೊ ಆ ಕರಾವಳಿ ಭಾಗದಲ್ಲಿ ಆ 6 ಗಣಪತಿ ಬಗ್ಗೆ ವಿಶೇಷತೆ ಇರುತ್ತೆ. ಇದು ಧರ್ಮಸ್ಥಳಕ್ಕೆ ಹೋದಾಗ ಸೌತಡ್ಕ ಬಯಲು ಗಣಪತಿ. ಬನ್ನಿ, ಇದೀಗ ದೀಪ್ತಿ ಇದ್ದಾರೆ ಬಸವನಗುಡಿ ಕೂಡ ನಮ್ಗೆ ಗೊತ್ತಿದೆ ಯಾವ ಕಾರಣಕ್ಕಾಗಿ ಅಲ್ಲಿ ಗಣಪತಿ ವಿಶೇಷ. ದೀಪ್ತಿ, ಎಸ್, ನಿಮಗೆ ಬಸವನಗುಡಿ ಗಣಪತಿ. JP ಸರ್, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಗಣಪತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಗಣಪತಿ ಅಂತ ಅಂದ ಕೂಡಲೇ ನೆನಪಾಗುವಂಥದ್ದೇ ದೊಡ್ಡ ಗಣಪತಿ ದೇವಸ್ಥಾನ. ಸಾಕಷ್ಟು ಜನ ಈಗಾಗಲೇ ಬೆಳಗಿನೂ ಕೂಡ ದೇವರ ದರ್ಶನಕ್ಕಾಗಿ ಬಂದಿದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದನೂ ಕೂಡ ವಿವಿಧ ರೀತಿಯ ಅಭಿಷೇಕಗಳು ನಡೆದಿದೆ ಗಣಪನಿಗೆ. ಮೊಸರಭಿಷೇಕ ಇರ್ಬೋದು, ಹಾಲಭಿಷೇಕ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು. ಜೊತೆಗೆ ಈ ಬಾರಿ ವಿಶೇಷವಾಗಿ ನಾಣ್ಯಗಳ ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ಇನ್ನು ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ಬರಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಹಾಕಿ ಒಂದು ಸಾಲಿನಲ್ಲಿ ದೇವರ ದರ್ಶನವನ್ನು ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಇವತ್ತು ರಾತ್ರಿ 12 ಗಂಟೆ ತನಕ ಇವತ್ತು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ.